ಕಾಸ್ಟ್ ಬಂದು 1,20,00,000 ಇದಕ್ಕೆ. ಆ ಸಬ್ಲೆಬಿಟ್ಗೆ ಒಂದು ಸಂಪರ್ಕ ರಸ್ತೆ ಮತ್ತು ಅದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಲೇಯರ್ಸಿಂಗ್ ಅದಕ್ಕೂ ಸಂಬಂಧ ಇಲ್ಲ. ಕಂಪನಿ ಅಲ್ಲ, ಇವರೂರಿಗೆ ಅನುಕೂಲ ಆಗುತ್ತೆ. ಕಾಮಗಾರಿ ಚಾಲನೆ ಮಾಡೋದಕ್ಕೆ ಶ್ರಮ ಪಟ್ಟಿರ್ತಾರೆ, ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಮ್ಮೆ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿಯೂ ಅನುದಾನಗಳನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದಕ್ಕೆ ಇದೀಗ ಮತ್ತೊಂದು ಸಾಕ್ಷಿ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿನ ಕಿತ್ಕಾನಹಳ್ಳಿಯ ಕೆರೆಯ ರಸ್ತೆ, ಕೆರೆ ಪ್ರವೇಶದಿಂದ ದ್ವಾರ ಬಾಗಿಲಿನವರೆಗೆ ಅರಳಿ ಮರದವರೆಗೆ 1,20,00,000 ರೂಗಳ ಅನುದಾನದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದಂತಹ ಶಿವಣ್ಣನವರು ಚಾಲನೆಯನ್ನ ನೀಡಿದರು. ಈ ಒಂದು ಅನುದಾನ ರಾಜ್ಯಸಭಾ ಸದಸ್ಯರಾಗಿರುವಂತಹ ಲೆಹರ್ ಸಿಂಗ್ ರವರದು ಅಂತ ಹೇಳ್ತಿದ್ದಾರೆ ಶಾಸಕರೇ. ಇದು ಲೆಹರ್ ಸಿಂಗ್ ರವರ ಅನುದಾನ ಅಂತ ಹೇಳಿ ತಿಳಿಸಿದ್ರು. ಈ ಒಂದು ರಸ್ತೆ ಅಭಿವೃದ್ಧಿಗೆ ಈ ರೀತಿ ಮುತುವರ್ಜಿಯನ್ನ ಲೆಹರ್ ಸಿಂಗ್ ರವರು ವಹಿಸಿಕೊಂಡಿದ್ದಾದ್ರು ಯಾಕೆ ಅಂತಂದ್ರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲಿ ಈ ಒಂದು ಬೊಮ್ಮಸಂದ್ರದ ಕಿತ್ಕಾನಹಳ್ಳಿ ಪ್ರದೇಶದಲ್ಲಿ 3 ಕಾರ್ಖಾನೆಗಳಿಗೆ ಜಮೀನನ್ನ ಮಂಜೂರು ಮಾಡಿಸ್ಕೊಂಡಿರುವಂತಹ ಲೆಹರ್ ಸಿಂಗ್ ಆ ಒಂದು ರಸ್ತೆ ಹದಗೆಟ್ಟಿತ್ತು. ಹಾಗೆಯೇ ಆ ಒಂದು ಕೆರೆಯ ಬಫರ್ ಝೋನ್ ನಲ್ಲಿ ಈ ಒಂದು ರಸ್ತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಹಲವು ಪ್ರಶ್ನೆಗಳನ್ನ ಎತ್ತಿದೆ. ಆದ್ರೆ ಈ ಒಂದು ರಸ್ತೆ ಅಭಿವೃದ್ಧಿ ಆಗ್ತಾ ಇರುವಂತದ್ದು ಪ್ರಶ್ನೆ ಬೇರೆ ಆದ್ರೂ ಕೂಡ ಇದೇ ರೀತಿಯಾಗಿ ಎಲ್ಲೆಲ್ಲಿ ಕೆರೆಗಳ ಪಕ್ಕದಲ್ಲಿ ರಸ್ತೆಗಳ ಹಾಳಾಗಿದೆ ಅಲ್ಲೆಲ್ಲ ಮಾಡ್ತಾರಾ ಎನ್ನುವಂತ ಪ್ರಶ್ನೆ. ರಾಜ್ಯಸಭಾ ಸದಸ್ಯರಾದಂತಹ ಲೆಹರ್ ಸಿಂಗ್ ರವರಿಗೆ ವಿಶೇಷವಾದಂತಹ ಕಾಳಜಿ ಇಲ್ಲ ಹೇಗ್ ಬಂತು ಎನ್ನುವುದರ ನಡುವೆಯೇ ರಸ್ತೆ ಅಭಿವೃದ್ಧಿಗೆ ಶಾಸಕರಾದಂತಹ ಶಿವಣ್ಣನವರು ಚಾಲನೆಯನ್ನ ನೀಡಿದ್ರು. ಈ ಒಂದು ಸಂದರ್ಭದಲ್ಲಿ ಬೊಮ್ಮಸಂದ್ರ ಮತ್ತು ಜಿಗಣಿ ಲಿಂಕ್ ರಸ್ತೆ ಕೈಗಾರಿಕೆಗಳ ಮಾಲೀಕರ ಸಂಘದ ಅಧ್ಯಕ್ಷ ಆಗಿರುವಂತಹ ಪ್ರಸಾದ್ ರವರು ಉಪಸ್ಥಿತರಿದ್ದರು. ಮಾಜಿ ಪುರಸಭೆಯ ಅಧ್ಯಕ್ಷ ಆದಂತಹ ಎ ಗೋಪಾಲ್ ರವರು, ಹಾಗೆಯೇ ಪುರಸಭೆಯ ಮುಖ್ಯ ಅಧಿಕಾರಿ ವೆಂಕಟೇಶ್ ಅವರು, ಪುರಸಭೆಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆದಂತಹ ಲಿಂಗಣ್ಣ, ಹಾಗೆಯೇ ಕಿತ್ಕಾನಹಳ್ಳಿ ಶಿವಪ್ಪ ರೆಡ್ಡಿ, ದೀಪಕ್, ಭದ್ರಾರೆಡ್ಡಿ, ಸಂಜು, ಸಾವಂತ್, ಬನಹಳ್ಳಿ ಅಭಿಷೇಕ್, ಕಿತ್ಕಾನಹಳ್ಳಿ ಆನಂದ್ ಕುಮಾರ್, ಫಾರೂಕ್ ಮುಂತಾದವರು ಉಪಸ್ಥಿತರಿದ್ದರು. ಈ ಒಂದು ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಿದಂತಹ ಈ ಸಂದರ್ಭದಲ್ಲಿ ಶಾಸಕರು ಏನ್ ಮಾತನಾಡಿದ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಮಂಗಳಕರಃ ಶ್ರೀ ಪರಾಭವನಾಮ ಸಂವತ್ಸರಸ್ಯಾಃ ದಕ್ಷಿಣಾಯಿನೆ ಶರಣ ಹಿಮಂತವೃತಂ ಅಸ್ಯಾಂ ಶಿವದಿತವಾಸರಃ ವಾಸರಸ್ತು ಗುರುವಾಸರದೇವತಾಃ ಶನಿವಾಸರಿಷ್ಟಾಯಂ ಶುಭನಕ್ಷತ್ರಾಯಂ ಭವಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಶ್ವತ ಆನಶೃಣ್ವನ್ನೋ ನಿವಿದ್ದೀತಸಾದನಂ ಶ್ರೀಮನ್ಮಹಾ ಕಾರ್ಪೂರಿಕ ಮಂಗಳದೇವ ಜಯೋ ರಾವಣೀಮಹೇ ಘಾತುಂ ವಿಘ್ನಾಯ ಘಾತುಂ ವಿಘ್ನಪತೆ ದೇವಿ ಪ್ರಾರ್ಥನಂಚ ಕರಿಷ್ಯೆ ಭೂಮಿರ್ಭೂಮ್ನಾ ಧವ್ಯ ಅಂತರಿಕ್ಷಣಂ ಹಿತ್ವಾ ಉಪಸ್ಥಿತೆ ದೇವಿ ದಿತಿ ಅಗ್ನಿಮನ್ನಾದ. ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಕಾಸ್ಟ್ ಬಂದು 1,20,00,000 ಇದಕ್ಕೆ ನಮ್ಮ ಪುರಸಭೆ ಮತ್ತು ಎರಡು ಕೂಡ ಸೇರಿ ಜಂಟಿಯಾಗಿ ಈ ಒಂದು ರಸ್ತೆಯನ್ನು ಇವತ್ತು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇದು ಉತ್ತಮವಾದಂಥ ಒಂದು ರಸ್ತೆ ಆಗಬೇಕು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಇದು ಲಿಂಕ್ ಆಗುತ್ತೆ. ಇದು ಈ ಇಂಡಸ್ಟ್ರಿಯಲ್ ಏರಿಯಾದಿಂದ ಆ ಏರಿಯಾಗೆ ಲಿಂಕ್ ಆಗುತ್ತೆ. ಆ ಒಂದು ರಸ್ತೆ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಎಲ್ಲ ಕಡೆನೂ ಕೂಡ ಜನಗಳಿಗೆ ತಾನೇ ಅನುಕೂಲ ಆಗೋದು. ಕೆರೆ ಇದ್ರೂ ಜನಗಳಿಗೆ ಅನುಕೂಲ, ರಸ್ತೆಗಳಿದ್ರೂ ಕೂಡ ಜನಗಳಿಗೆ ಅನುಕೂಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೆರೆ ಪಕ್ಕದಲ್ಲಿ ಆ ಓಡಾಡಲಿಕ್ಕೆ ಇದು ಲಿಂಕ್ ಆಗಬೇಕು. ಆ ರಸ್ತೆನ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ನೋಡಿ ಅದಕ್ಕೆ ಹಂಗೆಲ್ಲ ತಿಳ್ಕೊಳ್ತೀವಿ ನೀವು ಆ ರೀತಿ ತಪ್ಪು ತಿಳ್ಕೊಂಡು ನೋಡಿ ಲೇಯರ್ ಸಿಂಗ್ ಅದಕ್ಕೂ ಸಂಬಂಧ ಇಲ್ಲ. ಕಂಪನಿ ಅಲ್ಲ, ಇವರೂರಿಗೆ ಅನುಕೂಲ ಆಗುತ್ತೆ. ನಮ್ಮ ಕಿತ್ಕಾನಹಳ್ಳಿಗೆ ಈ ರಸ್ತೆ ಲಿಂಕ್ ಆಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾದಿಂದ ಆ ಏರಿಯಾಗೆ ಲಿಂಕ್ ಆಗ್ತದೆ. ಅದನ್ನು ಮಾಡ್ಬೋದು. ಬಿಸಿಲು ಪೂಜೆ ಇವತ್ತು ನಮ್ಮ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಮತ್ತು ಕಿತ್ಕಾನಹಳ್ಳಿ ಒಂದು ಸಬ್ ಲೇಔಟ್ ಅಂತಿದೆ, ಕಾಚನಾಕನಹಳ್ಳಿ ಸಬ್ ಲೇಔಟ್ ಅಂತ. ಆ ಸಬ್ ಲೇಔಟ್ಗೆ ಒಂದು ಸಂಪರ್ಕ ರಸ್ತೆ ಮತ್ತು ಅದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಈ ರಸ್ತೆನ ನಿರ್ಮಾಣ ಮಾಡೋದಕ್ಕೆ ನಮ್ಮ ಲೆಹರ್ ಸಿಂಗ್ನವರು 1,20,00,000 ಫಂಡನ್ನು ತಂದಿದ್ದಾರೆ. ಅದರ ಮುಖಾಂತರವಾಗಿ ಇಲ್ಲಿ ಹೋಗ್ತಾ ಇದೆ. ನಮ್ಮ ಲೆಹರ್ ಸಿಂಗ್ ಅವ್ರದ್ದು ಒಂದು 3 ಕಾರ್ಖಾನೆಗಳಿದೆ ಇಲ್ಲಿ ಇದೇ ರಸ್ತೆಗೆ ಅಂಟ್ಕೊಂಡಿರೋದ್ರಿಂದ, ಅದರಿಂದ ಅವರು ಪಾಪ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಮತ್ತು ನಮಗೂ ವೈಯಕ್ತಿಕವಾಗಿ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಲ್ಲಿ 1,20,00,000 ಅವರ ಅನುದಾನದಿಂದ ತಂದಿದ್ದಾರೆ. ಸೊ ಅದರ ಮೇಲೆ ಈ ರಸ್ತೆನ ನಿರ್ಮಾಣ ಮಾಡ್ತಾಯಿದ್ವಿ. ಇದರಲ್ಲಿ ಯಾವುದೂ ಸಹ ಪುರಸಭೆದು ಯಾವುದೂ ಇದ್ರ ಮೇಲೆ ಇನ್ವಾಲ್ವ್ಮೆಂಟ್ ಇಲ್ಲ. ಇದರಲ್ಲಿ
ಯಾಕಂತ ಹೇಳಿದ್ರೆ ಈ ರಸ್ತೆನ ಮಾಡಲಿಕ್ಕೆ ಪುರಸಭೆ ಮತ್ತು ಬಂಸಂದ್ರ ಕೈಗಾರಿಕಾ ಸಂಘದವರು ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈ ರಸ್ತೆನ ಈ ಕೆರೆ ಬಂದು NGT ಅಂಡರ್ನಲ್ಲಿರೋದು. ಸುಪ್ರೀಂ ಕೋರ್ಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆಯೋ ಅವರ ಆದೇಶದ ಮೇರೆಗೆ ಈ ಲೇಖನ ಮಾಡಿರೋದು ಬಂಸಂದ್ರ ಕೈಗಾರಿಕಾ ಸಂಘ ಮತ್ತು ಪುರಸಭೆ ಸಹಭಾಗಿತ್ವದಲ್ಲಿ. ಸೊ ಅದರಿಂದ ಇದರಲ್ಲಿ ನಮ್ಮ ಕಡೆಯಿಂದ ಯಾವುದೋ ಅಂಥ ಫಂಡ್ಸನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಲ್ಲಿ ಒಂದು ಒಳ್ಳೆ ರಸ್ತೆ ಆಗುತ್ತೆ, ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್. ದಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯಲ್ಲಿ ಕಿತ್ಕಾನಹಳ್ಳಿ ಟು ಬೊಮ್ಮಸಂದ್ರ ಕಾರ್ಖಾನೆಗಳು ಗಾಡಿಗಳು ಓಡಾಡೋವಂಥ ಜಾಗ, ಕೆರೆ ಪಕ್ಕದಲ್ಲಿ ಹಾದು ಹೋಗುವಂಥದ್ದು, ಕಿತ್ಕಾನಹಳ್ಳಿಗೆ ಸಂಪರ್ಕ ಕಲ್ಪಿಸೋವಂಥದ್ದು ಒಂದು ಮೇನ್ ಜಾಗ ರಸ್ತೆ ಆಗ್ತಾಯಿದೆ. ಇದಕ್ಕೆ ನಮ್ಮ ಲೇಯರ್ ಸಿಂಗ್ ಸಾಹೇಬರು 1,20,00,000 ಕರ್ನಾಟಕ ಸರ್ಕಾರದಿಂದ ಇದಕ್ಕೆ ಫಂಡ್ ಕೊಡಿಸಿರ್ತಾರೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ಥರನೇ ಶಾಸಕರು ಕೂಡ ಇದನ್ನು ಏನು ನಾನು ನೋಡ್ದಂಗೆ 1 ವರ್ಷದಿಂದನೂ ಅದರಿಂದ ಫಾಲೋಅಪ್ ಮಾಡಿ ಈ ಕಾಮಗಾರಿ ಚಾಲನೆ ಮಾಡೋದಕ್ಕೆ ಶ್ರಮ ಪಟ್ಟಿರ್ತಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೊಮ್ಮಸಂದ್ರ ಮತ್ತು ಪುರಸಭೆಯಿಂದ ಕಿತ್ಕಾನಹಳ್ಳಿ ಕೆರೆಯಲ್ಲಿ ರೋಡ್ ಮಾಡೋಕ್ಕೆ ಅನುಕೂಲ ಆಗಿ ಮಾಡ್ತಿದ್ದಾರೆ. ಬಟ್ ಮಾಡೋದು ಓಕೆ, ಕೆರೆಗೆ ನೀರು ಬರೋಂಗೆ ಮಾಡಿ ರೋಡ್ ಮಾಡ್ಕೊಳ್ಳಿ. ನಾನು ಹೇಳೋದು ಕೆರೆಗೆ ಒಂದು ಬೋರಲ್ಲಿ ನೀರಿಲ್ಲ ಊರಲ್ಲಿ. ಆಮೇಲೆ ಆ ಸೆಂಟ್ರಲ್ಲಿರೋ ಆ ದಿಂಡನ್ನು ತೆಗೆದು ಲಾಸ್ಟ್ ಅಲ್ಲಕ್ಕೆ ರೋಡ್ ಮಾಡಲಿ. ಎಲ್ಲ ಪಬ್ಲಿಕ್ ಹೇಳ್ತಿರೋ ಮಾತು ನಾನು ಹೇಳ್ತಾ ಇದ್ದೀನಿ, ನಂದಲ್ಲ, ಪಬ್ಲಿಕ್ ಹೇಳ್ತಾರೆ. ಮೊದಲು ಒಂದು ಸಲ ಮಾಡಿ ಪಬ್ಲಿಕ್ ಅಬ್ಜೆಕ್ಷನ್ ಮಾಡಿದ್ದಾರೆ. ಈಗ ಪಬ್ಲಿಕ್ ಮಾಡಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಕೆರೆ ದಿಂಡು 26 ಎಕರೆಯಲ್ಲಿ ಇರೋದು 10 ಎಕರೆ ಕೆರೆ. 10 ಎಕರೆಗೂ ನೀರು ಬರಲಿಲ್ಲ ಮಾಡಿದ್ದಾರೆ. ಸೈಡಲ್ಲಿ ತೇಲ್ ಹಾಕಿದ್ದಾರೆ. ಅದು ಕೆರೆಗೆ ನೀರು ಬರಲಿ, ಕೆರೆಗೆ ನೀರು ಬಂದಮೇಲೆ ಅವ್ರು ಏನಾರು ಮಾಡ್ಕೊಳ್ಳಿ, ಸೈಡಲ್ಲಿ ಹಾಕಲಿ, ಬೆಳತ್ತಲ್ಲ. ಪಬ್ಲಿಕ್ ರೋಡು ಇದ್ರೆ ಎಲ್ಲರಿಗೂ ಒಳ್ಳೆಯದೇ, ಮನುಷ್ಯರು ಕಣ್ಣಿದ್ದಂಗೆ. ನಾವು ರೋಡಿಗೆ ಅಂತ 1 ಎಕರೆ 25 ಗುಂಟೆ ನಾವು ಬಿಟ್ಟಿದ್ದೀರಿ. ಅಷ್ಟೆಲ್ಲ ಇದ್ಕೊಂಡು ರೋಡಿಗೆ ಅನುಕೂಲ ಮಾಡೋದೆಲ್ಲ ಮುಖ್ಯ, ನೀರು ಮುಖ್ಯ. ಇಲ್ಲಿ ರೋಡ್ಗಳಿದೆ ಊರಲ್ಲಿ, ಇದನ್ನು ರೋಡ್ ಮಾಡಲಿ ಬೇಡ ಅಂತ ಹೇಳ್ತಾಯಿಲ್ಲ. ಫಸ್ಟ್ ಹೇಳಿರೋದಷ್ಟೇ ರೋಡ್ ಮಾಡಲಿ. ಅದು ಏನು ಸೆಂಟ್ರಲ್ ದಿಂಡಿದೆ ಸೈಡಿಗೆ ಹಾಕ್ಬಿಟ್ಟು ಸೈಡಲ್ಲಿ ಮಾಡ್ಕೊಂಡು ಹೋಗಲಿ. ಈಗ ಸೋಲ್ಗಟ್ಟೆ ಕೆರೆ ಇದೆ, ಎನ್ನಗರ ಕೆರೆ ಇದೆ, ಸೈಡಲ್ಲಿ ಹಾಕಲಿ. ಹೌದು, ಲೆಹರ್ ಸಿಂಗ್ ರವರ ವಿಶೇಷವಾದಂತಹ 1,20,00,000 ರೂಗಳ ಅನುದಾನದಲ್ಲಿ ಈಗ ಕಿತ್ಕಾನಹಳ್ಳಿಯ ದ್ವಾರಬಾಗಿಲಿನಿಂದ ಕೆರೆವರೆಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆಯನ್ನ ನೀಡಲಾಗಿದೆ. ಇದು ಕೇವಲ ಕಾರ್ಖಾನೆಗಳಿಗೆ ರಸ್ತೆ ಹೋಗೋದಿಕ್ಕೆ ಲೆಹರ್ ಸಿಂಗ್ ರವರು ಇಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಈ ಒಂದು ಹಲವು ರೀತಿಯಾದಂತಹ ಅನುಮಾನಗಳ ನಡುವೆ ಈ ಒಂದು ರಸ್ತೆ ಅಭಿವೃದ್ಧಿಗೆ ಚಾಲನೆಯನ್ನು ನೀಡಲಾಗಿದೆ. ಆದ್ರೆ ಇದೇ ರೀತಿ ಇನ್ನಷ್ಟು ಕೆರೆಯ ಬಫರ್ ಝೋನ್ಗಳಲ್ಲಿ ಇನ್ನಷ್ಟು ರಸ್ತೆಗಳು ಹಾಳಾಗಿದೆ, ಅಲ್ಲೆಲ್ಲ ಲೆಹರ್ ಸಿಂಗ್ ರವರು ಮಾಡ್ತಾರ? ಇಲ್ಲಿ ತಮ್ಮ ಕಾರ್ಖಾನೆಗೆ ಹೋಗುವಂತ ರಸ್ತೆಗಳಿಗಾಗಿ ಈ ಒಂದು ರಸ್ತೆಯನ್ನ ಮಾಡಲಾಗಿದೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದಾಗ್ಯೂ ಈ ಒಂದು ರಸ್ತೆ ಅಭಿವೃದ್ಧಿ ಪಡಿಸ್ತಾ ಇರುವಂತದ್ದು ಸರಿನೇ ಸರಿ, ಆದ್ರೆ ಈ ವಿಶೇಷವಾದಂತ ಕಾಳಜಿ ಆದ್ರೂ ಹೇಗ್ ಬಂತು ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.